ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕೃಷ್ಣಾಸ್ ಕಿಚನ್. ಇವತ್ತಿನ ರೆಸಿಪಿ ಅಕ್ಕಿ ಹಿಟ್ಟನ್ನು ಬಳಸಿ ಮಾಡುವಂತಹ ಒಂದು ಸ್ವೀಟು. ಇದು ನಾಗರ ಪಂಚಮಿ ಹಬ್ಬದ ಸ್ಪೆಷಲ್ ಅಂತಲೂ ಕೂಡ ಹೇಳ್ಬೋದು. ಹಾಗೆಯೇ ಕಡಿಮೆ ಪದಾರ್ಥಗಳನ್ನು ಬಳಸಿ ಅದ್ಭುತವಾದ ರುಚಿಯನ್ನು ತಯಾರಿಸಿ. ಹಾಗೆ ಸಿಹಿ ಕಡುಬು ಮಾಡುವ ವಿಧಾನ ನೋಡೋಣ ಬನ್ನಿ. ಈಗ 1 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ನೋಡಿ. ಈಗ ಇದೇ ಮೆಜರ್ಮೆಂಟಲ್ಲಿ 1 ಕಪ್ಪಷ್ಟು ಫುಲ್ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. ಈಗ ನಾನು ಇದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಈಗ ಸ್ಟವ್ ಆನ್ ಮಾಡಿ ಬಾಣಲಿನ ಇಟ್ಟಿದ್ದೀನಿ ನೋಡಿ. ಹಾಗೆ ಬಾಣಲಿ ಬಿಸಿಯಾಗಿದ ನಂತರ ಈಗ ಅದಕ್ಕೆ ನಾನು 1.5 ಗ್ಲಾಸಷ್ಟು ನೀರನ್ನು ಸಹ ಹಾಕ್ತಾಯಿದ್ದೀನಿ ನೋಡಿ. ನಾನು ಈ ಮೆಜರ್ಮೆಂಟಲ್ಲಿ 1.5 ಗ್ಲಾಸಷ್ಟು ನೀರನ್ನು ಹಾಕಿದ್ದೀನಿ. 1 ಕಪ್ ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ 1.5 ಕಪ್ಪಷ್ಟು ನೀರನ್ನು ಸಹ ಹಾಕಿದ್ದೀನಿ. ಮತ್ತು ನೀರು ಚೆನ್ನಾಗಿ ಕುದಿಬೇಕು ನೋಡಿ. ಈಗ ನೀರು ಚೆನ್ನಾಗಿ ಕುದಿ ಬರ್ತಾ ಇದೆ. ನೀರು ಕುದಿ ಬಂದಾದಮೇಲೆ ನಾವೇನು ತೊಗೊಂಡಿದ್ದೀವೋ ಅಕ್ಕಿ ಹಿಟ್ಟು ಅದನ್ನ ಈಗ ಇದಕ್ಕೆ ಹಾಕಬೇಕು. ಹಾಗೆಯೇ ಹಾಕಿಬಿಟ್ಟು ಮತ್ತು ಇದನ್ನು ಚೂರು ಗಂಟಿಲ್ದೇ ಇರೋ ಹಾಗೆ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಈಗ ನಾವು ಈ ರೀತಿ ಮಿಕ್ಸ್ ಮಾಡ್ಕೋತಾ ಇದ್ದೀವಿ ಸ್ಪೂನಿನ ಸಹಾಯದಿಂದ. ಹಾಗೆಯೇ ನೀಟಾಗಿ ಎಲ್ಲನೂ ಗಂಟಿಲ್ದೇ ಇರೋ ಹಾಗೆ ಈ ಥರ ಎಲ್ಲ ಚೆನ್ನಾಗಿ ನಾದ್ಕೋಬೇಕು ನೋಡಿ. ಈ ರೀತಿಯಾಗಿ ಎಲ್ಲನೂ ಮಿಕ್ಸ್ ಮಾಡಿ ಆಯಿತು. ಈಗ ಇದನ್ನು ನಾವು ಸ್ವಲ್ಪ ಒಂದು 2-3 ನಿಮಿಷ ಹಾಗೆಯೇ ಸ್ವಲ್ಪ ಅಂದರೆ ತಣ್ಣಗಾಗೋದಕ್ಕೆ ಬಿಡಬೇಕು. ಒಂಚೂರು ತಣ್ಣಗಾದ್ಮೇಲೆ ಇದನ್ನು ಸ್ವಲ್ಪ ಟೈಮ್ ನೋಡಿ. ಈಗ ಕೆಳಗಡೆ ಇಟ್ಬಿಟ್ಟು ಇದನ್ನು ಹಾಗೆಯೇ ಕೈಯಿಂದ ನೀಟಾಗಿ ಇದನ್ನೆಲ್ಲ ತುಂಬ ಸ್ಮೂತಾಗಿ ಹಾಗೆ ಸಾಫ್ಟಾಗಿ ಮಾಡ್ಕೋಬೇಕು. ಅಂದರೆ ಚೂರು ಕೈಗೆ ತೇವ ಮಾಡ್ಕೋಬೇಕು. ನೀರನ್ನು ಅದ್ಕೊಬಿಟ್ಟು ಹಿಟ್ಟು ಸ್ವಲ್ಪ ಬಿಸಿ ಇರೋದ್ರಿಂದ ಕೈಗೆ ಸ್ವಲ್ಪ ನೀರನ್ನು ಹಚ್ಕೊಬಿಟ್ಟು ಈ ರೀತಿಯೆಲ್ಲ ನಾದ್ಕೊಂಡ್ಬಿಟ್ಟು ತುಂಬ ಸಾಫ್ಟ್ ಮಾಡಿಕೊಂಡು ಇಟ್ಕೋಬೇಕು ನೋಡಿ. ಈ ರೀತಿಯಾಗಿ ಎಲ್ಲನೂ ನಾನು ನಾದಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಈ ಥರ ಚೆನ್ನಾಗಿ ಮಾಡಿಟ್ಕೊಂಡ್ರೆ ಕಡುಬು ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಇದನ್ನು ಈಗ ನಾನು ಒಂದು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿಬಿಟ್ಟು ಅದನ್ನ ಹಾಗೆಯೇ ಒಂದು 5 ನಿಮಿಷ ಮುಚ್ಚಿಡ್ತಾ ಇದ್ದೀನಿ. ಮತ್ತು ಈ ಕಡೆ ನಾನು ಒಂದು ಬಾಣಲಿನ ಇಟ್ಬಿಟ್ಟು ಬೆಲ್ಲನ ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದೀನಿ. ಕುಟ್ಟಿರ್ತಕ್ಕಂಥ ಬೆಲ್ಲನ ಈಗ ಬಾಣಲಿಗೆ ಹಾಕ್ಬಿಟ್ಟು ನೋಡಿ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಇಟ್ಟು ಅದಕ್ಕೆ ಬೆಲ್ಲನೂ ಹಾಕಿ ಹಾಗೆಯೇ ನೋಡಿ ಹಸಿ ತೆಂಗಿನಕಾಯಿ ತುರಿದು ಇಟ್ಕೊಂಡಿದ್ದೀನಿ. ನಾನು 1 ತೆಂಗಿನಕಾಯಿ ಅಷ್ಟು ತುರಿದು ಇಟ್ಕೊಂಡಿದ್ದೀನಿ. ಅದನ್ನು ಸಹ ಈಗ ಬೆಲ್ಲ ಜೊತೆ ಸೇರಿಸ್ಬಿಟ್ಟು ಹಾಗೆಯೇ ಒಂದು 2-3 ನಿಮಿಷ ಮಿಕ್ಸ್ ಮಾಡ್ಕೋತಾ ಇರಬೇಕು. ಅದಕ್ಕೆ ನಾನೀಗ ಒಂದು 3ರಷ್ಟು ಏಲಕ್ಕಿನ ತಗೊಂಡು ಕುಟ್ಟಿ ಅದ್ರ ಜೊತೆಯಲ್ಲಿ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಈ ಬೆಲ್ಲ ಕರಗಿ ಮೆಲ್ಟ್ ಆಗೋ ತನಕ ಈ ರೀತಿಯಾಗಿ ಇದನ್ನು ಹಾಗೆಯೇ ಫ್ರೈ ಮಾಡ್ಕೋತಾ ಇರಬೇಕು. ಈ ರೀತಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಬೆಲ್ಲ ಎಲ್ಲ ನೋಡಿ ಈಗ ಮೆಲ್ಟ್ ಆಗಿದೆ. ಎಲ್ಲನೂ ಸಹ ಕರಗಿ ಈ ಥರ ಆಗಿದೆ. ಈ ರೀತಿಯಾಗಿ ಬೆಲ್ಲ ಮತ್ತು ತೆಂಗಿನಕಾಯಿದು ಪಾಕ ರೆಡಿಯಾಗಿದೆ. ಇದನ್ನು ಹಾಗೆಯೇ ನಾನು ಒಂದು 2 ನಿಮಿಷ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಬಿಟ್ಟು ಹಾಗೆ ಮುಚ್ಚಿಟ್ಟಿದ್ದೀನಿ. ಮತ್ತು ನಾವೇನು ಮುಂಚೆನೇ ಅಕ್ಕಿ ಹಿಟ್ಟನ್ನ ಎಲ್ಲ ಕಲಿಸ್ಕೊಂಡ್ಬಿಟ್ಟು ರೆಡಿ ಮಾಡಿಟ್ಟಿದ್ವಲ್ಲ ನೋಡಿ. ಈಗ ಒಂದು 5 ನಿಮಿಷ ಮುಚ್ಚಿಟ್ಟಿದ್ದೆ ತುಂಬ ಸಾಫ್ಟಾಗಿ ನೆಂದ್ಕೊಂಡಿದೆ. ಈಗ ಚೆನ್ನಾಗಾಗಿದೆ. ಇದನ್ನು ಚಿಕ್ಕದಾಗಿ ಉಂಡೆಗಳನ್ನ ಮಾಡ್ಕೋಬೇಕು ನೋಡಿ. ಒಂದು ನಿಂಬೆಹಣ್ಣಿನ ಸೈಜಷ್ಟು ದಪ್ಪ ಉಂಡೆನ ಮಾಡಿಕೊಂಡ್ರೆ ಸಾಕು. ತುಂಬ ಎಲ್ಲ ದಪ್ಪ ಎಲ್ಲ ಮಾಡ್ಕೊಳ್ಳೋ ಅವಶ್ಯಕತೆ ಏನಿರೋದಿಲ್ಲ ನೋಡಿ. ಈ ರೀತಿ ನಾನು ಚಿಕ್ಕದಾಗಿ ಉಂಡೆಗಳನ್ನ ಮಾಡ್ಕೋತಾ ಇದ್ದೀನಿ. 2 ಕೈಗಳ ಸಹಾಯದಿಂದ ಇದನ್ನು ಹಾಗೆಯೇ ಈ ಥರ ಮಾಡ್ತಾಯಿದ್ರೆ ತುಂಬ ನೈಸಾಗಿ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಮತ್ತು ಇದನ್ನು ನಾವು ಹೀಗೇ 2 ಕೈ ಸೇರಿಸ್ಬಿಟ್ಟು ಕೈಯಲ್ಲೇ ಇದನ್ನು ಈ ಥರ ರೌಂಡ್ ಶೇಪ್ ಮಾಡ್ಕೋಬೇಕು ನೋಡಿ. ಈ ರೀತಿಯಾಗಿ ಕೈಯಲ್ಲೇ ಈ ಥರ ನಿಧಾನವಾಗಿ ಪ್ರೆಸ್ ಮಾಡ್ತಾ ಹೋದರೆ ಹಾಗೆ ರೌಂಡ್ ಶೇಪ್ ಬಂದಿದೆ. ಅದಕ್ಕೆ ನಾವೇನೀಗ ತೆಂಗಿನಕಾಯಿ ಮತ್ತು ಬೆಲ್ಲದ ಹೂರಣ ಮಾಡಿಟ್ಕೊಂಡಿದ್ವಲ್ಲ ಆ ಮಿಶ್ರಣನ ಈಗ ಇದರೊಳಗಡೆ ತುಂಬೋದು ನೋಡಿ. ನಾನು ಇದರಲ್ಲಿ 2 ಸ್ಪೂನಷ್ಟು ಹಾಕಿ ಈಗ ಮತ್ತು ಹಾಗೆಯೇ ಅದನ್ನು ಕ್ಲೋಸ್ ಮಾಡ್ತಾ ಇದ್ದೀವಿ ನೋಡಿ. ಈ ರೀತಿಯಾಗಿ ಇದೇ ಥರನೇ ಎಲ್ಲನೂ ಸಹ ಒಂದೊಂದಾಗಿ ಎಲ್ಲನೂ ಈ ರೀತಿಯಾಗಿ ಮಾಡ್ಕೊತಾ ಹೋಗ್ತಾ ಇದ್ದೀನಿ ನೋಡಿ. ತುಂಬ ಚೆನ್ನಾಗಿ ಕೂಡ ಬಂದಿದೆ. ಅಕ್ಕಿ ಹಿಟ್ಟಿನಿಂದ ಮಾಡ್ತಕ್ಕಂಥ ಸ್ವೀಟು ತುಂಬ ಚೆನ್ನಾಗಿ ಬಂದಿದೆ. ಈ ರೀತಿಯಾಗಿ ಎಲ್ಲ ಕಡುಬು ಸೇರಿ ಈ ಥರ ಮಾಡಿದ್ದೀನಿ. ಹಾಗೆಯೇ ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ಒಂದು ಸಲ ನೀವು ಟ್ರೈ ಮಾಡಿ
ಹಾಗೆಯೇ ನಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕೃಷ್ಣಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ವೆಯ್ಟ್ ಮಾಡಿ. ಸಿಂಪಲ್ಲಾಗಿರೋ ಒಂದು ರೆಸಿಪಿಗಳ ಬಳಸಿ ಮಾಡೋತಕ್ಕಂಥ ರೆಸಿಪಿಗೋಸ್ಕರ ಕಾಯ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.